ಶ್ರೀ ರಾಘವೇಂದ್ರ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಶಹನಿ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಏಕಾದಶಿ ತುಂಬಾನೇ ವಿಶೇಷವಾಗಿರುತ್ತೆ. ಯಾಕೆ ಈ ಮಾತನ್ನ ಹೇಳಿದೆ ಅಂತ ಅಂದ್ರೆ, ಈ ಒಂದು ಏಕಾದಶಿಯಿಂದ ಒಂದು ತಿಂಗಳವರೆಗೂ ಕೂಡ ನಾವು ನಮ್ಮ ರಾಯರ ಮಠಕ್ಕೆ ಕೆಲವೊಂದನ್ನ ತಗೊಂಡು ಹೋಗ್ಬಾರ್ದು. ಮನೇಲೂ ಕೂಡ ಪೂಜೆಗೆ ಕೆಲವೊಂದನ್ನ ಬಳಸಬಾರ್ದು. ಯಾಕೆ ಬಳಸಬಾರ್ದು, ಈ ಒಂದು ಏಕಾದಶಿಯ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಸರಿನಾ? ರಾಯರ ಆಶೀರ್ವಾದ ಎಲ್ಲರ ಮೇಲೂ ಕೂಡ ಇರ್ಲಿ ಅಂತ ಕೇಳ್ಕೊಳ್ತಾ, ನೋಡಿ, ಆಷಾಢ ಮಾಸದ ಶುಕ್ಲ ಪಕ್ಷದ 11ನೇ ದಿನದಂದು ಆಚರಿಸಲಾಗುತ್ತೆ ಈ ಒಂದು ಶಹನಿ ಏಕಾದಶಿ. ಈ ಏಕಾದಶಿ ಬಂದಿರುವಂತದ್ದು ನಮ್ಗೆ ಮುಂದಿನ ತಿಂಗಳು, ಅಂದ್ರೆ 6/7/2025 ಭಾನುವಾರದಂದು ಬಂದಿರತಕ್ಕಂಥದ್ದು ಈ ಶಹನಿ ಏಕಾದಶಿ. ಶಹನಿ ಏಕಾದಶಿಯ ಒಂದು ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ಶಹನಿ ಏಕಾದಶಿಯ ದಿನ ಶ್ರೀ ಮಹಾವಿಷ್ಣು ದೇವರು ಕ್ಷೀರ ಸಮುದ್ರದಲ್ಲಿ 4 ತಿಂಗಳುಗಳ ಕಾಲ ಯೋಗ ನಿದ್ರೆಗೆ ಜಾರ್ತಾರೆ ಅನ್ನುವಂತ ನಂಬಿಕೆ ಇದೆ. ಈ ಅವಧಿಯನ್ನು ಚಾತುರ್ಮಾಸ ಎಂದು ಕೂಡ ಕರೆಯಲಾಗತ್ತೆ. ನೋಡಿ, ಈ ಒಂದು ಏಕಾದಶಿ ದಿನ ಯಾರು ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಒರೆಸ್ಕೊಂಡು ಮಹಾವಿಷ್ಣು ದೇವರನ್ನ, ಮಹಾಲಕ್ಷ್ಮಿ ದೇವಿಯನ್ನ ಪೂಜಿಸ್ತಾರೋ ಅಂತವರೆಲ್ಲರೂ ಕೂಡ ತಾವು ಮಾಡಿದಂತ ಪಾಪ ಕರ್ಮಗಳಿಂದ ಮುಕ್ತಿ ಹೊಂದಿ ಬದುಕಲಿ ಸುಖ ಶಾಂತಿ ನೆಮ್ಮದಿಯ ದಿನಗಳನ್ನ ಅವರು ಸವಿತಾರೆ, ಅನುಭವಿಸ್ತಾರೆ ಅನ್ನುವಂತ ಒಂದು ನಂಬಿಕೆ ಕೂಡ ಇದೆ. ಜೊತೆಗೆ ಈ ದಿನ ಯಾರು ಕೂಡ ಮಾಂಸ ಸೇವನೆ ಮಾಡುವಂತದಿರೋದಿಲ್ಲ, ಕೂದಲುಗಳನ್ನ ತೆಗೆಸುವಂತದಿರೋದಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನುವಂತದಿರೋದಿಲ್ಲ. ಉಪವಾಸ ಮಾಡ್ಬೇಕಂತಾನೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕೆಲವರು ಮಾಡೋರು ಇರ್ತೀರಾ, ಈರುಳ್ಳಿ ಬೆಳ್ಳುಳ್ಳಿನ ಬಿಟ್ಬಿಡಿ. ಯಾಕಂದ್ರೆ ಕೆಲವರು ಆರೋಗ್ಯ ಸಮಸ್ಯೆ ಅಂತ ಇರುತ್ತೆ. ಆರೋಗ್ಯ ಸಮಸ್ಯೆನಲ್ಲಿರೋರ್ಗೆ ಮಾಡಿ ಅಂತ ನಾನು ಹೇಳಲ್ಲ. ಖಂಡಿತವಾಗ್ಲೂ ಕೂಡ ಯಾರೇ ಆಗಿರ್ಲಿ, ಅಮ್ಮಂದಿರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ನಿಮ್ಗೆ ಆರೋಗ್ಯ ಸಮಸ್ಯೆ ಇದೆ ಅಂದ್ರೆ ಏಕಾದಶಿ ಮಾಡಬೇಡಿ, ಉಪವಾಸ ಮಾಡಬೇಡಿ, ಮನಸ್ಸಲ್ಲೇ ಪೂಜಿಸಿ. ಅದಕ್ಕೆ ದೊಡ್ಡವರು ಹೇಳಿರೋದು ಆತ್ಮವೇ ಪರಮಾತ್ಮ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಮನಸ್ಸಲ್ಲೇ ಮುಕ್ಕೋಟಿ ದೇವರನ್ನ ನಿಮ್ಗೆ ಹೆಂಗಿಷ್ಟನೋ ಹಂಗ್ ಪೂಜಿಸಿ. ಸರಿನಾ? ಅವತ್ತಿನ ದಿನ ಕೆಟ್ಟ ಮಾತುಗಳನ್ನ ಆಡ್ಬೇಡಿ. ದೇವರ ಒಂದು ಹಾಡುಗಳನ್ನ ಕೇಳುವಂತದಾಗಿರ್ಬೋದು, ಒಂದಿಷ್ಟು ಸ್ತೋತ್ರಗಳನ್ನ ಕೇಳುವಂತದಾಗಿರ್ಬೋದು, ಹೇಳುವಂತದಾಗಿರ್ಬೋದು, ಈ ತರ ಮಾಡ್ಬೋದು. ಇದು ಕೂಡ ಒಂದು ಸೇವೆನೆ. ಸರಿನಾ? ಆದ್ರೆ ಉಪವಾಸ ಮಾಡ್ತೀನಿ ಅನ್ನುವಂಥವ್ರು ಫುಲ್ ಕಟ್ಟುನಿಟ್ಟಾಗಿ ಮಾಡೋಕಾಯ್ತು ಅಂದ್ರೆ ಮಾಡಿ. ಇಲ್ಲ ನಿಮ್ಗೆ ಕಷ್ಟ ಆಗತ್ತಪ್ಪ ಅಂತಂದ್ರೆ ಹಣ್ಣು ಮತ್ತು ಹಾಲನ್ನ ಸೇವಿಸಬಹುದು. ಖಂಡಿತವಾಗ್ಲೂ ಕೂಡ ಹಣ್ಣು ಮತ್ತು ಹಾಲನ್ನ ಖಂಡಿತ ನೀವು ಸೇವಿಸಬಹುದು. ಸರಿನಾ? ಈ ಒಂದು ಏಕಾದಶಿಯ ದಿನ ಯಾರೆಲ್ಲ ಪೂಜಿಸ್ತಾರೋ ಖಂಡಿತ ಒಳ್ಳೇದೆ. ಇನ್ನು ರಾಯರಿಗೆ ಪೂಜಿಸುವಂತವ್ರು, ನಮ್ಮ ರಾಯರ ಸೇವಕರು, ರಾಯರ ಭಕ್ತರೆಲ್ಲರೂ ಕೂಡ ನೈವೇದ್ಯವನ್ನ ಇಡುವಂತದಿರೋದಿಲ್ಲ. ನಮ್ಮ ರಾಯರಿಗೆ ಸ್ವಲ್ಪ ತುಳಸಿ ದಳವನ್ನ ಇಟ್ಟರು ಕೂಡ ನಡೆಯುತ್ತೆ. ಏಕಾದಶಿ ದಿನ ನಮ್ಮ ಚಾಕಲೇಟಿ ರಾಯರ ಮಠದಲ್ಲೂ ಕೂಡ ಇದೇ ರೀತಿ ಮಾಡಿರ್ತಾರೆ. ತುಳಸಿ ದಳವನ್ನ ಇಟ್ಟಿರ್ತಾರೆ. ನೀವು ತುಳಸಿ ದಳವನ್ನ ಇಟ್ಟು ದೀಪವನ್ನು ಕೂಡ ಹಚ್ಚಬಹುದು. ಸರಿನಾ? ಆದ್ರೆ ನೈವೇದ್ಯವನ್ನ ಏನು ಸಹ ಇಡಬೇಡಿ. ಹಾಗಾದ್ರೆ ವಿಶೇಷವಾಗಿ ತಿಳ್ಕೊಳ್ಳೋಣ, ನಮ್ಮ ರಾಯರ ಮಠಕ್ಕೆ ನಾವು ಏನನ್ನ ತಗೊಂಡೋಗ್ಬೇಕು, ಏನನ್ನ ತಗೊಂಡೋಗ್ಬಾರ್ದು, ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 1 ತಿಂಗಳುಗಳ ಕಾಲ ಇದನ್ನ ನೀವು ಖಂಡಿತವಾಗ್ಲೂ ಕೂಡ ಪಾಲಿಸಲೇಬೇಕು. ಬೇಕಿದ್ರೆ ರಾಯರ ಮಠದಲ್ಲೂ ಕೂಡ ಕೇಳಿ, ರಾಯರ ಮಠದಲ್ಲೇ ತಿಳ್ಕೊಂಡೆ ನಾನು ಹೇಳ್ತಾ ಇದ್ದೀನಿ. 1 ತಿಂಗಳುಗಳ ಕಾಲ ನಾವು ಖಂಡಿತವಾಗ್ಲೂ ಕೂಡ ರಾಯರ ಮಠಕ್ಕೆ ಕೆಲವೊಂದನ್ನ ಕೊಡಬಾರ್ದು. ಹಾಗಾದ್ರೆ ಏನದು? ಸರಿನಾ? ಆಷಾಢ ಶುದ್ಧ ಏಕಾದಶಿಯಿಂದ ಶ್ರಾವಣ ಶುದ್ಧ ಏಕಾದಶಿವರೆಗೂ ಕೂಡ ನಮ್ಮ ರಾಯರ ಮಠಕ್ಕೆ ನಾವು ತರಕಾರಿಯನ್ನಾಗ್ಲಿ, ಬಾಳೆಹಣ್ಣನ್ನಾಗ್ಲಿ, ತೆಂಗಿನಕಾಯಿನಾಗ್ಲಿ, ಸುಗಂಧ ದ್ರವ್ಯಗಳನ್ನಾಗ್ಲಿ, ಖಂಡಿತವಾಗ್ಲೂ ಕೂಡ ಸುಗಂಧ ದ್ರವ್ಯಗಳನ್ನಾಗ್ಲಿ ತೆಗೆದುಕೊಂಡು ಹೋಗುವಂತದ್ದು ಇರೋದಿಲ್ಲ ನೈವೇದ್ಯಕ್ಕೆ. ಯಾಕಂದ್ರೆ ಮಹಾವಿಷ್ಣು ದೇವರು ಚಾತುರ್ಮಾಸ ಆಗಿರೋದ್ರಿಂದ ಮಹಾವಿಷ್ಣು ದೇವರು ನಿದ್ರೆಗೆ ಜಾರಿರ್ತಾರಲ್ವಾ, ಖಂಡಿತವಾಗ್ಲೂ ಕೂಡ ಒಂದು ತಿಂಗಳು ಇದನ್ನ ಯಾವುದನ್ನು ಕೂಡ ನಮ್ಮ ರಾಯರ ಮಠಕ್ಕೆ ನಾವು ತಗೊಂಡು ಹೋಗೋಗಿರೋದಿಲ್ಲ. ಹಾಗಾದ್ರೆ ಏನನ್ನ ಕೊಡ್ಬೋದು? ಮನೇಲೂ ಕೂಡ ನೀವು ಅಷ್ಟೇ, ಬಾಳೆಹಣ್ಣನ್ನು ಕೂಡ ರಾಯರಿಗೆ ನೈವೇದ್ಯವಾಗಿ ಇಡುವಂತದಿರೋದಿಲ್ಲ. 1 ತಿಂಗಳು ನಿಮ್ಗೆ ಏಕಾದಶಿಯಿಂದ ಶುರುವಾಗುತ್ತಲ್ಲ ಆ ಕಡೆ 1 ತಿಂಗಳು ರಾಯರಿಗೆ ನೈವೇದ್ಯಕ್ಕೆ ಬಾಳೆಹಣ್ಣು ಇಡುವಂತದಿರೋದಿಲ್ಲ. ಕಾಯಿ ಹೊಡಿತೀನಿ ಅಂದ್ರೆ ಕಾಯಿ ಇರೋದಿಲ್ಲ, ಕಾಯಿ ಹೊಡಿಯಂಗಿರೋದಿಲ್ಲ. ಮತ್ತೆ ಸುಗಂಧ ದ್ರವ್ಯಗಳು ಕೂಡ ಖಂಡಿತವಾಗ್ಲೂ ಬರೋದಿಲ್ಲ, ಮಾಡೋಕೆ ಬರೋದಿಲ್ಲ. ಸರಿನಾ? ಹಾಗಾದ್ರೆ ಏನನ್ನ ತಗೊಂಡೋಗ್ಬೋದಪ್ಪ? ಏನ್ ತಗೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ರಿ, ಏನ್ ತಗೊಂಡು ಹೋಗ್ಬೋದು? ನಾವು ರಾಯರ ಮಠಕ್ಕೆ ಏನ್ ಖಾಲಿ ಕೈಲೇ ಹೋಗೋಣವಾ ಅಂತ ಕೂಡ ಕೆಲವ್ರು ಕೇಳೋರಿದ್ದೀರಾ. ಈ ಪ್ರಶ್ನೆ ಬರ್ಬೇಕು. ಯಾಕೆ ಬರ್ಬೇಕಂತ ಅಂದ್ರೆ, ಅಲ್ಲಿನೇ ನಾವು ತಿಳ್ಕೊಳಕಾಗತ್ತಲ್ವಾ. ಖಂಡಿತವಾಗ್ಲೂ ಕೂಡ ನಮ್ಮ ರಾಯರ ಮಠಕ್ಕೆ ಹೋಗ್ತೀವಿ ಅಂತ ಅಂದ್ರೆ ಹೂಗಳನ್ನ ತಗೊಂಡೋಗ್ಬೋದು. ಕಲ್ಲು ಸಕ್ಕರೆನ ತಗೊಂಡೋಗ್ಬೋದು. ಕಲ್ಲು ಸಕ್ಕರೆನ ತಗೊಂಡೋದ್ರೆ ರಾಯರ ಪಾದಕ್ಕಿಟ್ಟು ನಿಮ್ಗೆ ಖಂಡಿತವಾಗ್ಲೂ ಕೂಡ ಕೊಡ್ತಾರೆ. ಮನೇಲೂ ಕೂಡ ನೀವು ಕಲ್ಲು ಸಕ್ಕರೆನ ಇಡಬಹುದು. ಹಾಲು ಮೊಸರನ್ನ ಕೊಡ್ಬಹುದು. ಈ ತಿಂಗಳು ಖಂಡಿತವಾಗ್ಲೂ ಕೂಡ ಹಾಲು ಮೊಸರನ್ನ ಈ ತಿಂಗಳಲ್ಲಿ ಕೊಡ್ಬಹುದು. ಸರಿನಾ? ರಾಯರ ಮಠಕ್ಕೆ ಏನ್ ತಗೊಂಡೋಗ್ಬಾರ್ದು, ಏನ್ ತಗೊಂಡೋಗ್ಬೇಕನ್ನೋದು ಎಲ್ಲರಿಗೂ ಕೂಡ ಗೊತ್ತಾಯ್ತು ಅಂತ ತಿಳ್ಕೊತೀನಿ. ಸರಿನಾ? ಪ್ರತಿಯೊಂದು ಕೂಡ ನಾವು ರಾಯರ ಸೇವೆ ಮಾಡ್ತಾ ಹೋದಂತೆನೆ ವಿಶೇಷಗಳು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾಕಂದ್ರೆ ದೊಡ್ಡವರು ಏನ್ ಮಾಡಿದಾರಲ್ವಾ, ನಾನ್ ನಂಬೋದಿಷ್ಟೇ, ದೊಡ್ಡವರು ಏನು ಮಾಡ್ತಾ ಹೋಗಿದಾರಲ್ವಾ ಅದೆಲ್ಲವೂ ಕೂಡ ಒಂದು ಸರಿಯಾಗಿದೆ ಅಂತ ನಾನು ನಂಬ್ತೀನಿ. ಯಾಕಂದ್ರೆ ಅವರ ಒಂದು ನೆರಳಲ್ಲೇ ನಾವೆಲ್ಲರೂ ಕೂಡ ಬದುಕ್ತಾ ಇದೀವಿ. ಇದು ರಾಯರ ಮಠದಲ್ಲೂ ಕೂಡ ಇರುವಂತ ಪಾಲಿಸ್ತಾರೆ. ಇದನ್ನ ಬೇಕಿದ್ರೆ ಕೇಳಿ ತಿಳ್ಕೊಳ್ಳಿ. ಆದ್ರೆ ಯಾರು ಕೂಡ ಈ 1 ತಿಂಗಳು ತರಕಾರಿನ ಆಗಿರಬಹುದು, ತೆಂಗಿನಕಾಯಿ ಆಗಿರಬಹುದು,
ಬಾಳೆಹಣ್ಣಾಗಿರ್ಬೋದು ಖಂಡಿತ ರಾಯರ ಮಠಕ್ಕೆ, ಸುಗಂಧ ದ್ರವ್ಯಗಳಾಗಿರ್ಬೋದು ಖಂಡಿತ ರಾಯರ ಮಠಕ್ಕೆ ತೆಗೆದುಕೊಂಡು ಹೋಗ್ಬೇಡ್ರಿ. ಕಲ್ ಸಕ್ಕರೆನ ತಗೊಂಡು ಹೋಗ್ಬೋದು, ಹಾಲು ಮೊಸರು ಈ ತಿಂಗಳು ತಗೊಂಡು ಹೋಗ್ಬೋದು. ಈ ತಿಂಗಳು, ಮುಂದಿನ ತಿಂಗಳಲ್ಲಿ ಅದು ಏನ್ ವ್ಯತ್ಯಾಸ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ. ಈ ತಿಂಗಳಲ್ಲಿ ಮಾತ್ರ ನೀವು ಹಾಲು ಮೊಸರು ತಗೊಂಡು ಹೋಗ್ಬೋದು. ಬಾಳೆಹಣ್ಣಿಲ್ಲ, ತರಕಾರಿ ಇಲ್ಲ, ಸುಗಂಧ ದ್ರವ್ಯಗಳಿಲ್ಲ, ಕಲ್ ಸಕ್ಕರೆ ತಗೊಂಡು ಹೋಗ್ಬೋದು. ಸರಿನಾ? ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈ ಏಕಾದಶಿ ದಿನ ಆಲ್ಮೋಸ್ಟ್ ಜಾಸ್ತಿ ಜನರು ನಿಮ್ಗೆ ಏನಾರ ಮಾಡಕ್ ಆಗಲ್ಲಪ್ಪ, ಏಕಾದಶಿ ನಮ್ಗೆ ಮಾಡಕ್ ಆಗ್ತಾ ಇಲ್ಲ, ನಮ್ಗೆ ವರ್ಕ್ ಜಾಸ್ತಿ ಇರುತ್ತೆ, ನಿಂತ್ಕೊಂಡು ಕೆಲಸ ಮಾಡುವಂತದ್ದು ಇರುತ್ತೆ. ಕೆಲವೊಂದು ಅಕ್ಕ ತಂಗಿರು ಗಾರ್ಮೆಂಟ್ಸ್ ಅಲ್ಲಿ ಹೋಗಿ ಕೆಲಸ ಮಾಡ್ತಿರ್ತಾರೆ, ಪಾಪ ನಿಮ್ಗೆ ಆಗಲ್ಲ, ರಾಯರ ಸೇವೆ ಮಾಡ್ಬೇಕಂತ ಇರ್ತಾರೆ. ಖಂಡಿತಮ್ಮ ಮನ್ಸಲ್ಲೇ ಪೂಜಿಸಿ. ಕೆಲವರು ಅಣ್ಣ ತಮ್ಮಂದಿರು ಬಿಸಿಲಲ್ಲಿ ಕೆಲಸ ಮಾಡುವಂತವ್ರು ಇರ್ತೀರಾ, ರಾಯರನ್ನ ಮನ್ಸಲ್ಲೇ ಪೂಜಿಸ್ತಾ ಇರ್ತಿರಲ್ಲ, ಖಂಡಿತ ಒಳ್ಳೇದಾಗತ್ತೆ. ಯಾಕಂದ್ರೆ ರಾಯರನ್ನ, ನನ್ನ ಪ್ರಕಾರ ರಾಯರನ್ನ ನಾವು ಮನ್ಸಾರೆ ನಂಬಿದ್ಮೇಲೆ ನನ್ನ ಮಕ್ಕಳೇ ಅಂತ ಸ್ವೀಕರಿಸುವಂತ ಪುಣ್ಯಾತ್ಮರವರು. ಅವ್ರ ಬಗ್ಗೆ ಹೇಳಿದ್ರೆ ಹಿಂಗೆ ಮಾತಾಡ್ತಾನೆ ಇರ್ಬೇಕಂತ ಅನ್ಸುತ್ತೆ. ಆದ್ರೆ ಈ ಒಂದು ಏಕಾದಶಿಯ ದಿನ ಖಂಡಿತವಾಗ್ಲೂ ಕೂಡ 6/7/2025 ಭಾನುವಾರ ಬಂದಿರತಕ್ಕಂಥದ್ದು. ದ್ವಾದಶಿ ನಿಮ್ಗೆ ಮಾರನೇ ದಿನ ಇರುತ್ತೆ, ಅಂದ್ರೆ 8ನೇ ತಾರೀಕು 7:30 ಒಳಗೆ ನೀವು ಪಾರಾಯಣ ಮಾಡಬಹುದು. ಸರಿನಾ? 7:45 ಕೂಡ ಖಂಡಿತವಾಗ್ಲೂ ಮಾಡಬಹುದು. ನೀವು ಪಾರಾಯಣ ಸಮಯ ಕೂಡ 7:45 ಅಂತ ಅನ್ಕೊಳ್ಳಿ. ಸರಿನಾ? ಅಷ್ಟೊಳಗೆ ನೀವು ಪಾರಾಯಣ ಮಾಡಬಹುದು, ಉಪವಾಸ ಬಿಡಬಹುದು. ದ್ವಾದಶಿ ಇರುವಂತದ್ದು ಯಾವಾಗ? 8/7/2025. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಿದ್ದೀನಿ. ನಗ್ನಗ್ತಾ ಇರಿ, ಎಲ್ರು ಕೂಡ ನಗಿಸ್ತಾ ಇರಿ. ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಕೂಡ ಇರ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಗುರು ಪೂರ್ಣಿಮೆ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಮಸ್ಕಾರ.